ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಜಸ್ಟ್ ಒಂದು 2 ನಿಮಿಷದಲ್ಲಿ ಈ ರೆಸಿಪಿನ ನೀವು ತಯಾರು ಮಾಡ್ಕೋಬೋದು. ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಊಟಕ್ಕೆ ನೀವು ಚಪಾತಿಗೆ ರೊಟ್ಟಿಗೆ ಸೈಡ್ ಡಿಶ್ ಹಾಕಿ ಕೂಡ ಇದನ್ನು ನೀವು ತಿನ್ಬೋದು. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಓಕೆ ನೋಡಿ, ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ 3ರಿಂದ 4 ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿದಾಗ ಬೇಕಂದರೆ ನೀವು ಇಲ್ಲಿ ಜಾಸ್ತಿ ಕ್ವಾಂಟಿಟಿದಾಗ ಕೂಡ ಹಾಕ್ಕೋಬೋದು. ಸುಮಾರು ನಾನಿಲ್ಲಿ ಒಂದು 4 ಚಮಚ ಆಗುವಷ್ಟು ಹಾಕಿದ್ದೀನಿ. ಮತ್ತು ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಕೊಂಡು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಜೀರಿಗೆ ಕೂಡ ಹಾಕ್ಕೊತಿದ್ದೀನಿ. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ಇದನ್ನು ತರಿತರಿಯಾಗಿ ರುಬ್ಕೊತಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊತಿದ್ದೀನಿ. ಇದು ಕೂಡ ಅಷ್ಟೇ ಮಿಸ್ ಮಾಡದೆ ಹಾಕಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದರದ್ದು. ಇವಾಗ ಎಲ್ಲ ಸೇರಿಸಿ ತರಿತರಿಯಾಗಿ ರುಬ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ತರಿತರಿಯಾಗಿ ರುಬ್ಕೊಂಡಿನಿ. ಬೆಳ್ಳುಳ್ಳಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಹೀಗಾಗಿ ಈ ರೀತಿ ಆಗುತ್ತೆ ರುಬ್ಬಿದ ಮೇಲೆ. ಇದರಲ್ಲಿ ಮಿಕ್ಸಿಂಗ್ ಬೌಲ್ದಾಗಿ ಹಾಕ್ಕೊತಿದ್ದೀನಿ. ಇವಾಗ ನೀವು ಹಾಗೆ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಊಟಕ್ಕೆ ಸೈಡ್ ಡಿಶ್ ಆಗಿ. ಇದಕ್ಕೆ ಸಣ್ಣದಾಗಿ ತಡ್ಕ ಕೊಟ್ಟರೆ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ. ಮತ್ತು ಇದನ್ನು ನೀವು ಸುಮಾರು 1 ತಿಂಗಳು ಆಗೋ ತನಕ ಇಟ್ಕೊಂಡ್ರೆ ಇದು ಖರಾಬ್ ಆಗೋದಿಲ್ಲ. ಈ ರೀತಿ ತಡ್ಕ ಕೊಡಿ. ಓಕೆ, ಒಂದು ಸ್ವಲ್ಪ ತಡ್ಕ ಪ್ಯಾನಲ್ಲಿ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ. ಇವಾಗ ಎಣ್ಣೆ ಗರಂ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ಇದನ್ನು ನೀವು ಉಪ್ಪಿನಕಾಯಿ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ಸುಲಭವಾಗಿರುವಂತಹ ರೆಸಿಪಿ, ಒಂದೇ ಸಲ ಮಾಡಿ ನೋಡಿ. ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಮೆಂತ್ಯ ದಾಣ ಹಾಕ್ಕೊತೀನಿ. ಮೆಂತ್ಯ ದಾಣ ಜಾಸ್ತಿ ಇಲ್ಲ, ಸ್ವಲ್ಪನೇ ಹಾಕೋಬೇಕು. ಮತ್ತು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, ಹಾಕಿದ್ದೀನಿ ಬೆಳ್ಳುಳ್ಳಿ. ಮತ್ತು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಗ್ಯಾಸ್ ಬಂದ್ ಮಾಡ್ಕೊಂಡಿನಿ ನಾನು. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಾದ್ಮೇಲೆ ಈ ಚಟ್ನಿಯಲ್ಲಿ ಹಾಕ್ಕೊತಿದ್ದೀನಿ ಇದು. ಓಕೆ ನೋಡಿ, ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಖಾರ ತಯಾರಾಗಿದೆ ನಮ್ಮದು. ಸೊ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಎಲ್ಲರೂ ಇದು ಉತ್ತರ ಕರ್ನಾಟಕದಲ್ಲಿ. ನಿಮ್ಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಮತ್ತು ಈ ರೀತಿ ನೀವು ಚಟ್ನಿನ ತಯಾರು ಮಾಡಿ ಇಟ್ಕೊಂಡು ಸುಮಾರು ನೀವು ಇದನ್ನು 1 ತಿಂಗಳಾಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಊಟಕ್ಕೆ ದಿನಾಲೂ ಸೈಡ್ ಡಿಶ್ ಆಗಿ ತಿನ್ಬೋದು. ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ನೀವು ಹಾಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಇದ್ರ ಮುಂದೆ ಬೇರೆ ಏನೂ ಬೇಕಾಗಲ್ಲ, ಅಷ್ಟು ರುಚಿ ಅನಿಸುತ್ತೆ ಇದು. ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ತುಂಬ ರುಚಿಯಾಗಿ ಬರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ಅನ್ನಕ್ಕೆ ಅಷ್ಟೇ ಅಲ್ಲ, ಇದನ್ನು ನೀವು ಚಪಾತಿ ರೊಟ್ಟಿ ಕೂಡ ಊಟಕ್ಕೆ ಸೈಡ್ ಡಿಶ್ ಆಗಿ ತಿನ್ಬೋದು. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.